ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೂತ್ರ ವಿಸರ್ಜನೆಯ ನಂತರ ತಕ್ಷಣ ನೀರು ಕುಡಿಯುತ್ತಿದ್ದರೆ ಇದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಅಸಿಡಿಟಿ ಉತ್ಪತ್ತಿ, ಬಿ ಮೂತ್ರನಾಳ ಸೋಂಕು, ಸಿ ಮೂತ್ರ ಹೆಚ್ಚಳ, ಡಿ ಅಜೀರ್ಣ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರನಾಳ ಸೋಂಕು. ಮೂತ್ರ ವಿಸರ್ಜನೆಯ ನಂತರ ತಕ್ಷಣ ನೀರು ಕುಡಿಯುವುದರಿಂದ ಮೂತ್ರನಾಳದ ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಮೂತ್ರ ವಿಸರ್ಜನೆ ಮಾಡಿದ 15 ನಿಮಿಷಗಳ ನಂತರ ನೀರು ಕುಡಿಯುವುದು ಉತ್ತಮ. ಇದು ಮೂತ್ರನಾಳ ಮತ್ತು ಮೂತ್ರಕೋಶದ ಮೇಲೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮೂತ್ರ ವಿಸರ್ಜನೆಯ ನಂತರ ಮೂತ್ರಕೋಶವು ಖಾಲಿಯಾಗುತ್ತದೆ, ಆದರೆ ಕೆಲವು ಶೇಷ ಅಂಶಗಳು ಅದರಲ್ಲಿ ಉಳಿದಿರುತ್ತವೆ. ಮೂತ್ರ ವಿಸರ್ಜನೆ ಮಾಡಿದ ತಕ್ಷಣ ನೀರು ಕುಡಿದರೆ ಅದು ಸರಿಯಾಗಿ ಕರಗುವುದಿಲ್ಲ. ಇದು ಅಂತಿಮವಾಗಿ ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ನಿಮ್ಮ ಯಾವ ಲಕ್ಷಣ ನಿಮ್ಮ ಹೃದಯ ದುರ್ಬಲವಾಗಿರುವುದನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಆಯಾಸ, ಬಿ ಅತಿಯಾದ ಬೆವರು, ಸಿ ಉಸಿರಾಟದ ತೊಂದರೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಂದು ಸಣ್ಣ ವ್ಯಾಯಾಮದ ನಂತರ ನೀವು ಆಯಾಸ ಅಥವಾ ಉಸಿರಾಟದ ತೊಂದರೆ ಅನುಭವಿಸಿದರೆ ನಿಮ್ಮ ಹೃದಯವು ಸಾಕಷ್ಟು ರಕ್ತವನ್ನು ಪಂಪ್ ಮಾಡುತ್ತಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ. ಇದು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ. ಮತ್ತು ನೀವು ಅತಿಯಾಗಿ ಬೆವರುತ್ತಿದ್ದರೆ ಇದು ಹೃದಯ ಸಮಸ್ಯೆಯ ಸಂಕೇತವಾಗಿರಬಹುದು. ವಿಶೇಷವಾಗಿ ಎದೆ ನೋವು ಮತ್ತು ಉಸಿರಾಟದ ತೊಂದರೆ ಬಹುಶಃ ಇದು ಹೃದಯಾಘಾತದ ಸಂಕೇತವಾಗಿರುತ್ತದೆ. ಮೂರನೇ ಪ್ರಶ್ನೆ, ಭಾರತದ ಮೊದಲ ಅಕ್ಕಿ ATM ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಆಪ್ಷನ್ಸ್: ಎ ರಾಜಸ್ಥಾನ, ಬಿ ಕೇರಳ, ಸಿ ಒಡಿಶಾ, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಶಾ. ಭಾರತದ ಮೊದಲ ಅಕ್ಕಿ ATMಗೆ ಒಡಿಶಾ ಆಹಾರ ಸರಬರಾಜು ಮತ್ತು ಗ್ರಾಹಕರ ಕಲ್ಯಾಣ ಸಚಿವ ಕೃಷ್ಣಚಂದ್ರ ಪಾತ್ರ ಅವರು ಭುವನೇಶ್ವರದಲ್ಲಿ ಚಾಲನೆ ನೀಡಿದ್ದಾರೆ. ಮಂಚೇಶ್ವರದಲ್ಲಿರುವ ಗೋದಾಮಿನಲ್ಲಿ ಅಳವಡಿಸಲಾಗಿರುವ ಈ ಯಂತ್ರವನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಅಕ್ಕಿ ವಿತರಣೆಯನ್ನು ಸರಳೀಕರಿಸಲು ವಿನ್ಯಾಸಗೊಳಿಸಲಾಗಿದೆ. ನಾಲ್ಕನೇ ಪ್ರಶ್ನೆ, ಮಹಿಳೆ ಅಥವಾ ಪುರುಷರು ಯಾರಿಗೇಯಾದರೂ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಯ ನಂತರ ಅತಿಯಾದ ಕೆಮ್ಮು ಅಥವಾ ಅತಿಯಾದ ಧೂಮಪಾನದಿಂದ ಕಾಡುವ ಸಮಸ್ಯೆ ಏನು? ಆಪ್ಷನ್ಸ್: ಎ ಹರ್ನಿಯಾ, ಬಿ ಸೋಂಕು, ಸಿ ನರಹಾನಿ, ಡಿ ಅಂಗಹಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಹರ್ನಿಯಾ. ಹರ್ನಿಯಾ ಎಂದರೆ ಆಂತರಿಕ ಅಂಗಗಳ ಅಥವಾ ಅಂಗಾಂಶಗಳ ಊದಿಕೊಳ್ಳುವಿಕೆಯಾಗಿದೆ. ಇದು ಸ್ನಾಯುವಿನ ಪೊರೆಯಲ್ಲಿ ಬಿರುಕಿನ ಮೂಲಕ ಮುಂಚಾಚಿಕೊಳ್ಳುತ್ತದೆ. ಹರ್ನಿಯಾಗಳು ಕಿಬ್ಬೊಟ್ಟೆಯಲ್ಲಿ, ತೊಡೆ ಸಂದುವಿನಲ್ಲಿ ಮತ್ತು ಶಸ್ತ್ರಚಿಕಿತ್ಸೆಯಾದ ಜಾಗದಲ್ಲಿ ಕಂಡುಬರಬಹುದು. ಇವು ಯಾವುದೇ ಸಿಸೇರಿಯನ್, ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಅಥವಾ ಇನ್ನಿತರ ಶಸ್ತ್ರಚಿಕಿತ್ಸೆ ಮಾಡಿದಾಗ ಆ ಜಾಗವು ದುರ್ಬಲವಾಗಬಹುದು. ಹೀಗೆ ಶಸ್ತ್ರಚಿಕಿತ್ಸೆ ಮಾಡಿದವರಲ್ಲಿ, ತುಂಬಾ ಕೆಮ್ಮು ಅಥವಾ ಅತಿಯಾದ ಧೂಮಪಾನ ಇತ್ಯಾದಿ ಮಾಡುವವರಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಸ್ಟಿಚ್ ಹಾಕಿರುವಂತಹ ಮಸಲ್ಗಳು ಒಂದಕ್ಕೊಂದು ಬಿಟ್ಟುಕೊಂಡು ಅಲ್ಲಿಂದ ಹರ್ನಿಯಾವು ಬಿಟ್ಟುಕೊಂಡು ಹೊರಗೆ ಬರುವಂತಹ ಸಾಧ್ಯತೆಗಳಿರುತ್ತವೆ. ಐದನೇ ಪ್ರಶ್ನೆ, ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ತನ್ನದಾಗಿಸಿಕೊಂಡಿದೆ? ಆಪ್ಷನ್ಸ್: ಎ 15, ಬಿ 9, ಸಿ 7, ಡಿ 23. ಸರಿಯಾದ ಉತ್ತರ ಆಪ್ಷನ್ ಬಿ 9. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ 2024ರಲ್ಲಿ ಭಾರತ ತನ್ನ 2ನೇ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ. ಈ ಪದಕವನ್ನು ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ನಿತೀಶ್ ಕುಮಾರ್ ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ SL3ನಲ್ಲಿ ಗೆದ್ದಿದ್ದಾರೆ. ಇದರೊಂದಿಗೆ ಭಾರತ ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಒಟ್ಟು 9 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಆರನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ದೇಹದಲ್ಲಿನ ವಾತ ಮತ್ತು ಪಿತ್ತ ದೋಷಗಳನ್ನು ಸಮತೋಲನಗೊಳಿಸುತ್ತದೆ? ಆಪ್ಷನ್ಸ್: ಎ ಸೌತೆಕಾಯಿ, ಬಿ ಸೋರೆಕಾಯಿ ಜ್ಯೂಸ್, ಸಿ ಕಬ್ಬಿನ ಹಾಲು, ಡಿ ಮಜ್ಜಿಗೆ.
ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ ಜ್ಯೂಸ್. ಸೋರೆಕಾಯಿ ಜ್ಯೂಸ್ ಕುಡಿಯುವುದರಿಂದ ದೇಹದಿಂದ ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತದೆ, ವಾತ ಮತ್ತು ಪಿತ್ತ ದೋಷಗಳನ್ನು ಸಮತೋಲನಗೊಳಿಸುತ್ತದೆ. ಇದನ್ನು ಹುಣ್ಣು, ಜ್ವರ, ನೋವು ಮತ್ತು ಉಸಿರಾಟದ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಕೂಡ ಬಳಸಲಾಗುತ್ತದೆ. ಇನ್ನು ಸೋರೆಕಾಯಿ ಜ್ಯೂಸ್ ಮೂತ್ರದ ಸೋಂಕುಗಳಿಗೆ ಬಹಳಷ್ಟು ಪರಿಣಾಮಕಾರಿಯಾಗಿದೆ. 7ನೇ ಪ್ರಶ್ನೆ, ವಯಸ್ಸು 30ರಿಂದ 40 ದಾಟಿದರೂ ಸಹ ಸದಾ ಯಂಗ್ ಆಗಿ ಕಾಣಲು ಯಾವುದು ರಾಮಬಾಣವಾಗಿದೆ? ಆಪ್ಷನ್ಸ್ ಎ ಅಲೋವೆರಾ, ಬಿ ಅರಿಶಿಣ, ಸಿ ರೋಸ್ ವಾಟರ್, ಡಿ ಹಸಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ರೋಸ್ ವಾಟರ್. ಸುಂದರವಾದ ತ್ವಚೆ ಪಡೆಯಬೇಕು, ವಯಸ್ಸು 30ರಿಂದ 40 ದಾಟಿದರೂ ಕೂಡ ಸದಾ ಯಂಗ್ ಆಗಿ ಕಾಣಬೇಕು ಅಂತ ಬಯಸುವವರಿಗೆ ರೋಸ್ ವಾಟರ್ ರಾಮಬಾಣವಂತಲೇ ಹೇಳಬಹುದು. ರೋಸ್ ವಾಟರ್ನಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿದ್ದು ನಂಜು ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಚರ್ಮದಲ್ಲಿನ ಸುಕ್ಕು, ಗೆರೆಗಳನ್ನು ಕಡಿಮೆ ಮಾಡಲು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಷ್ಟೇ ಅಲ್ಲ, ನಿಯಮಿತವಾಗಿ ರೋಸ್ ವಾಟರ್ ಬಳಕೆಯಿಂದ ಚರ್ಮದ ಹಲವು ಸಮಸ್ಯೆಗಳನ್ನು ನಿವಾರಿಸಿ ಸುಂದರವಾದ ಕಾಂತಿಯುತ ಚರ್ಮವನ್ನು ಹೊಂದಲು ಪ್ರಯೋಜನಕಾರಿಯಾಗಿದೆ. 8ನೇ ಪ್ರಶ್ನೆ, ಬೆಂಡೆಕಾಯಿ ತಿನ್ನುವುದರಿಂದ ಯಾವ ರೋಗಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್ ಎ ಬಿಪಿ, ಬಿ ಶುಗರ್, ಸಿ ಕಿಡ್ನಿ ಸ್ಟೋನ್, ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಗರ್. ಮಧುಮೇಹ ಇರುವವರು ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಬೆಂಡೆಕಾಯಿ ನೀರನ್ನು ಕುಡಿಯಬಹುದು. ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ. ಈ ನೀರು ಕುಡಿಯುವುದರಿಂದ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವ ಸಂಯುಕ್ತಗಳನ್ನು ಹೊಂದಿದೆ. ಇದು ಊಟದ ನಂತರ ರಕ್ತದಲ್ಲಿನ ಗ್ಲೂಕೋಸ್ ಹೆಚ್ಚಾಗುವುದನ್ನು ತಡೆಯುತ್ತದೆ. 9ನೇ ಪ್ರಶ್ನೆ, ಮೊದಲು ಔಷಧಿಯ ಬಳಕೆಗಾಗಿ ಬೆಳೆಯುತ್ತಿದ್ದ ತರಕಾರಿ ಯಾವುದು? ಆಪ್ಷನ್ಸ್ ಎ ಟೊಮೆಟೊ, ಬಿ ಕ್ಯಾರೆಟ್, ಸಿ ಮೂಲಂಗಿ, ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್. 3 ಕ್ಯಾರೆಟ್ ನಿಮಗೆ 3 ಮೈಲಿಗಳಷ್ಟು ನಡೆಯಲು ಶಕ್ತಿಯನ್ನು ನೀಡುತ್ತದೆ. ಇವುಗಳನ್ನು ಮೊದಲು ಆಹಾರವಾಗಿ ಅಲ್ಲ ಔಷಧಿಯಾಗಿ ಬೆಳೆಸಲಾಯಿತು. ನಂತರ ಕ್ರಮೇಣವಾಗಿ ಇದು ಆಹಾರ ಪದಾರ್ಥಗಳಲ್ಲಿ ಒಂದಾಗಿ ಇಂದು ಬಹುಮುಖ್ಯ ಆಹಾರ ಪದಾರ್ಥವಾಗಿ ಕಾಣಿಸಿಕೊಂಡಿದೆ. 10ನೇ ಪ್ರಶ್ನೆ, 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ ಮೊದಲ ಚಿನ್ನದ ಪದಕ ಗೆದ್ದವರು ಯಾರು? ಆಪ್ಷನ್ಸ್ ಎ ಅವನಿ ಲೇಖಾರ, ಬಿ ರುಬೀನಾ ಫ್ರಾನ್ಸಿಸ್, ಸಿ ನೀರಜ್ ಚೋಪ್ರಾ, ಡಿ ರೋಹನ್ ಬೋಪಣ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಅವನಿ ಲೇಖಾರ. ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ನಡೆದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಫೈನಲ್ ಸ್ಪರ್ಧೆಯಲ್ಲಿ ಚಿನ್ನ ಗೆಲ್ಲುವ ಮೂಲಕ ಅವನಿ ಲೇಖಾರ ಅವರು ದಾಖಲೆ ಬರೆದಿದ್ದಾರೆ. ಈ ಮೂಲಕ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ ಮೊದಲ ಚಿನ್ನದ ಪದಕ ಗೆದ್ದುಕೊಂಡಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.